ಹೊರಗುತ್ತಿಗೆ ನೌಕರರ ರಾಜ್ಯ ಪ್ರತಿನಿಧಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಮಾರುತಿ ಬಿ ಕಂಠಿ ಅಂಥೇಳಿ. ಮೊನ್ನೆ 27ನೇ ತಾರೀಕು ರಾತ್ರಿಯಲ್ಲಿ ಈ ಬ್ರಿಮ್ಸ್ನಲ್ಲಿ ಏನಪ್ಪ ಅಂದ್ರೆ ಒಬ್ಬ ಸಿಬ್ಬಂದಿ ನೆಲೋಫೋರ್ ಅಂತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ ಸಿಬ್ಬಂದಿ ಅವರಿಗೆ ಆಗಿದಂಥ ಅನ್ಯಾಯ, ಅವ್ರ ಮೇಲೆ ದೌರ್ಜನ್ಯ, ಅವ್ರ ಮೇಲೆ ಲೈಂಗಿಕ ಕಿರುಕುಳ, ಹಲವಾರು ಘಟನೆಗಳಿಂದ ಅವ್ರೇನಪ್ಪ ಅಂದ್ರೆ ಮಾನಸಿಕ ನೊಂದಿ ಅವ್ರೇನಪ್ಪ ಅಂತಂದ್ರೆ ಟ್ಯಾಬ್ಲೆಟ್ಗಳನ್ನೇನಪ್ಪ ಅಂದ್ರೆ ತೊಗೊಂಡಿದ್ದಾರೆ. ಇವತ್ತು ಇಂಥ ಘಟನೆಗಳು ಬ್ರಿಮ್ಸಲ್ಲಿ ಭಾಳಷ್ಟು ನಡೀತಾ ಇದೆ. ಇದಕ್ಕಿಂತ ಮುಂಚೆನೂ ಕೂಡ 4 ತಿಂಗಳ ಹಿಂದುಗಡೆ ಕೂಡ ಶ್ರೀಮತಿ ಲಕ್ಷ್ಮಿ ಅಂತಕ್ಕಂಥ ಒಬ್ಬಕ್ಕೆ ಗುರುಬುಡಿ ಮಹಿಳೆಗೂ ಕೂಡ ಇದೇ ಮಾನಸಿಕ ಕಿರುಕುಳ ಹಾಗೂ ಲೈಂಗಿಕ ಕಿರುಕುಳ ಇಂಥ ಒಂದು ಟಾರ್ಚರ್ಗಳಿಂದ ಏನಪ್ಪ ಅಂತಂದ್ರೆ ಅವರು ಕೂಡ ಏನಪ್ಪ ಅಂದ್ರೆ ಫೈಜನನ್ನು ತೊಗೊಂಡಿದ್ದಾರೆ. ಹಾಗಾಗಿ ಇಲ್ಲಿ ನಿರಂತರವಾಗಿ ಹೊರಗುತ್ತಿಗೆ ನೌಕರರ ಸಿಬ್ಬಂದಿಗಳ ಮೇಲೆ, ಅದು ವಿಶೇಷವಾಗಿ ಮಹಿಳೆಯರ ಮೇಲೆ ಏನಪ್ಪ ಅಂದ್ರೆ ಇಂಥ ಘಟನೆಗಳು ಭಾಳಷ್ಟು ಆಗ್ತಾಯಿದೆ. ಅದಕ್ಕೆ ನಮ್ಮದು ಒಂದೇ ಒಂದು ಮನವಿ ಅದ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಜನಪ್ರಿಯ ಮಂತ್ರಿಗಳು ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರು ಇದಕ್ಕೆ ತಾವೇನಪ್ಪ ಅಂತಂದ್ರೆ ಗಮನ ಹರಿಸಬೇಕು. ಇಲ್ಲಿ ಆಗ್ತಕ್ಕಂಥ ಅನ್ಯಾಯಕ್ಕೆ ಸರಿಪಡಿಸಬೇಕು. ಯಾಕಂದರೆ ಇವತ್ತು ಬೀದರ್ ಜಿಲ್ಲೆಯ ಜನತೆ ಅಲ್ಲ, ಇಡೀ ರಾಜ್ಯದ ಜನತೆ ತಮ್ಮ ಮೇಲೆ ಏನಪ್ಪ ಅಂದ್ರೆ ಭಾಳಷ್ಟು ಒಂದು ಭಾವನೆಗಳೇನಪ್ಪ ಅಂದ್ರೆ ಒಳ್ಳೆಯ ಭಾವನೆಗಳು ಇಟ್ಕೊಂಡಿದ್ದಾರೆ. ಯಾವುದೇ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಮಾನ್ಯ ಈಶ್ವರ್ ಖಂಡ್ರೆ ಅವರು ಏನಪ್ಪ ಅಂದ್ರೆ ಇವು ಸಮಸ್ಯೆಗಳು ಬಗೆಹರಿಸ್ತಾರೆ ಅಂತಕ್ಕಂಥದ್ದು ಜನಗಳೇನಪ್ಪ ಅಂದ್ರೆ ಭಾಳಷ್ಟು ನಂಬ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯ ಮಂತ್ರಿಗಳು ತಾವು ನಿಷ್ಠಾವಂತ ಮಂತ್ರಿಗಳು. ಅದಕ್ಕೆ ನಮಗೇನಪ್ಪ ಅಂದ್ರೆ ಇವತ್ತು ನಮ್ಮದೊಂದು ಹೊರಗುತ್ತಿಗೆ ನೌಕರರ ಒಂದು ಸಂಘದ ಪರವಾಗಿ ತಮಗೊಂದು ನಮ್ಮ ಮನವಿ ಇದೆ. ಇಂಥ ಒಂದೇನು ಘಟನೆ ಆಗಿದೆ, ಆ ಘಟನೆ ಯಾಕಾಯಿತು, ಎದರಿಗೋಸ್ಕರಕ್ಕಾಯಿತು ಅಂತಕ್ಕಂಥದ್ರ ಬಗ್ಗೆ ತಾವು ಕೂಡಲೇ ಪರಿಶೀಲನೆ ಮಾಡಬೇಕು. ನಾವಿವತ್ತೇನಪ್ಪ ಅಂದ್ರೆ ಆ ನೊಂದ ಮಹಿಳೆಗೆ ನಾವೇನಪ್ಪ ಅಂದ್ರೆ ಆಲ್ರೆಡಿ ಹೋಗಿ ಭೇಟಿ ಮಾಡೀವಿ. ಆ ಮಹಿಳೆ ಬಹಳಷ್ಟು ಏನಪ್ಪ ಅಂತಂದ್ರೆ ಆಕೆಗೆ ಟಾರ್ಚರು, ಮಾನಸಿಕ ಕಿರುಕುಳ, ಲೈಂಗಿಕ ಕಿರುಕುಳ ಕೊಟ್ಟಿದ್ದ ವಿಷಯಗಳೇನಪ್ಪ ಅಂದ್ರೆ ನಮ್ಮದು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಏನಪ್ಪ ಅಂತಂದ್ರೆ ನಮಗೂ ಕೂಡ ಭಾಳಷ್ಟು ನೋವಾಗ್ತಾ ಇದೆ, ದುಃಖನೂ ಕೂಡ ಅನ್ನಿಸ್ತಾ ಇದೆ. ಒಬ್ಬ ಮಹಿಳೆಗೆ ಏನಪ್ಪ ಅಂತಂದ್ರೆ ಇವ್ರು ಈ ರೀತಿ ಆಕೆನ ಪಗಾರ ಮಾಡಬೇಕಾದ್ರೆ, ಆಕೆಗೆ ಏನಪ್ಪ ಅಂದ್ರೆ ಆಕೆನ ಪೇಮೆಂಟ್ ಕೊಡಬೇಕಾದ್ರೆ ವಿನಾಕಾರಣಕ್ಕೆ ಈಗೇನು ಟಾರ್ಚರ್ ಮಾಡೋದು ಇದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ನಾವೇನಪ್ಪ ಅಂದ್ರೆ ಇವತ್ತು ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕೂಡಲೇ ಇವತ್ತು ಅವ್ರ ಮೇಲೆ ಏನು FIR ಆಗಿದೆನೋ ಅಥವಾ ಇಲ್ಲೋ ಗೊತ್ತಿಲ್ಲ, ಕೂಡಲೇ FIR ಆಗಬೇಕು. ಮತ್ತು ಇದ್ರ ಹಿಂದ್ಗಡೆ ಯಾರ್ಯಾರಿದ್ದಾರ ಅವ್ರಿಗೆಲ್ಲರಿಗೂ ಕೂಡಲೇ ಏನಪ್ಪ ಅಂದ್ರೆ ಬಂಧಿಸಬೇಕು. ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳು ಏನಾದರೂ ಇದಕ್ಕೆ ನಿಷ್ಕಾಳಜಿತನ ಒಂದು ವೇಳೆ ತೋರಿಸಿದ್ರು ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಹೋರಾಟ ಮಾಡಲಿಕ್ಕೆ ಏನಪ್ಪ ಅಂದ್ರೆ ನಾವು ಬೀದಿಗಿಳಿಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮಾರುತಿ ಬಿ ಕಂಠಿ.